ಜ್ಞಾನಂ ಫೌಂಡೇಶನ್ ಮತ್ತು ಓಂ ಕ್ರಿಯೇಷನ್ನ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಶಿವಾರ್ಪಣ ಕಾರ್ಯಕ್ರಮ 2025 ಮತ್ತು ಶಿವನ ಬಿಟ್ಟಿ ಸೇವಕರಿಗೆ ಸನ್ಮಾನ ಅದ್ಭುತವಾದಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪುರಸಭೆಯ ಸದಸ್ಯರು, ಫೌಂಡೇಶನ್ನಿನ ಅಧ್ಯಕ್ಷರು ಮತ್ತು ಈ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ರೂವಾರಿಗಳಾಗಿರ್ತಕ್ಕಂಥವರು ಶ್ರೀಮತಿ ಮಮತಕ್ಕ ಜಯಶಿವರವ್ರೆ, ನಮ್ಮ ಪುರಸಭೆಯ ಅಧ್ಯಕ್ಷರು ಯುವ ಮಿತ್ರರಾದ ವಿಜಯ್ ಶಿವ್ ಕಾತ್ರೋಟ್ರವರೇ, ಪುರಸಭೆಯ ಉಪಾಧ್ಯಕ್ಷರು ಸಹೋದರಿ ಶ್ರೀ ನಾಗರತ್ನಕ್ಕ ವೇದಮೂರ್ತಿ ಅವರೇ, ಇನ್ನೋರ್ವ ಪುರಸಭೆ ಸದಸ್ಯರಾದ ಸೌತಕ್ಕ ನರಸಿಂಹರವರೇ, ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಶ್ರೀ ಮುರಳಿ ಅವರೇ, ಸಹಕಾರಿ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥ DCC ಬ್ಯಾಂಕಿನ ನಿರ್ದೇಶಕರಾದ ಮಾನ್ಯ ಶ್ರೀ ಗಿರೀಶ್ ರವರೇ ಮತ್ತು ಪುರಸಭೆಯ ಇನ್ನೋರ್ವ ಸದಸ್ಯರು ಶ್ರೀ ಮುರುಗೇಶ್ ರವರೇ, ನಮ್ಮ ಚಿತ್ರದುರ್ಗ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಯುವ ನಾಯಕರಾದ ಶ್ರೀ KT ಕುಮಾರಸ್ವಾಮಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪಕ್ಷದ ಹಿರಿಯ ಮುಖಂಡರು, MMLನ ಮಾಜಿ ಚೇರ್ಮನ್ರಾದ ಶ್ರೀ ಲಿಂಗಮೂರ್ತಿ ಅವರೇ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಜಯಶಿವ್ ಕಾತ್ರೋಟ್ರವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಪ್ರತಿನಿಧಿಗಳು, ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ತಡವಾಗಿ ಬಂದದ್ದಕ್ಕೆ ನಿಮ್ಮ ಕ್ಷಮೆಯನ್ನು ಕೂಡ ಕೇಳ್ತೀನಿ. ಇವತ್ತು ಅನಿವಾರ್ಯವಾಗಿದೆ ನನಗೆ, ಬೆಳಗ್ಗೆಯಿಂದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋ ಅವಕಾಶ ಬಂದದ್ದರಿಂದ ಒತ್ತಡಕ್ಕೊಳಗಾಗಿ ಸ್ವಲ್ಪ ತಡವಾಗಿ ಬಂದಿದೆ. ಬಂಧುಗಳೇ, ಸಮಯದ ಅಭಾವ ಇರೋದರಿಂದ, ಯಾಕಂದರೆ ಸಮಯ ಹೆಚ್ಚಾಗಿದೆ ಮತ್ತು ನಾನು ಇನ್ನೂ 2 ಕಾರ್ಯಕ್ರಮಗಳಿಗೆ ಹೋಗಬೇಕಾದದ್ದರಿಂದ 2 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಬಸವಣ್ಣನವ್ರು ಹೇಳ್ತಾರೆ, 900 ವರ್ಷದಿಂದ ದಯವಿಲ್ಲದ ಧರ್ಮ ಆವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ನಂತಲ್ಲದವ್ರನ್ನೊಲ್ಲನಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂಥೇಳಿ. ಜಯಶಿವರವ್ರೆ, ನೀವು ಮಾಡಿರ್ತಕ್ಕಂಥ ಧರ್ಮದ ಕೆಲಸ ಏನದ, ಇದು ಭಾಳ ಅಗಾಧವಾದಂಥ ಕೆಲಸ. ಯಾಕೆ ಅಗಾಧವಾದಂಥ ಕೆಲಸ ಅಂತ ಹೇಳ್ತೀನಂದ್ರೆ, ಕರೋನಾ ಸಂಕಷ್ಟದಲ್ಲಿ ಇಡೀ ಪ್ರಪಂಚದಲ್ಲಿ ಜನ ಇರುವೆ ಥರ ಸತ್ತೋದ್ರು, ಅವ್ರನ್ನ ಮುಟ್ಟಿ ಯಾರು ಶವಸಂಸ್ಕಾರ ಮಾಡದೇ ಇರುವಂಥ ಸಂದರ್ಭದಲ್ಲಿ ತಾವು ಮುಂದಾಗಿ ಔಷಧ ಕೊಟ್ಟಿರ್ತಕ್ಕಂಥದ್ದು, ಪ್ರವಾಹ ಬಂದಂಥ ಸಂದರ್ಭದಲ್ಲಿ 200 ಕ್ವಿಂಟಲ್ ಅಕ್ಕಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಲಿಂಡರ್ಸ್ ಇಲ್ಲ ಅಂದರೆ, ಆಕ್ಸಿಜನ್ ಸಿಲಿಂಡರ್ಸ್ ಇಲ್ಲ ಅಂದರೆ ಕೊಟ್ಟಿರ್ತಕ್ಕಂಥದ್ದು, ಹೀಗೆ ಹಲವಾರು ಧರ್ಮದ ಕೆಲಸಗಳನ್ನು ಮಾಡಿದ್ರು. ಸಮಾಜ ಸೇವೆ ಅಂದ್ರೆ MLA MP ಆಗಿ ಅಧಿಕಾರದ ದರ್ಪ ತೋರಿಸೋದಲ್ಲ. ಸಮಾಜ ಸೇವೆ ಅಂದ್ರೆ ಇದು ಏನು ನೀವು ಮಾಡಿದಿರಿ, ಭಾಳ ಸ್ತುತ್ಯವಾದಂಥ ಕೆಲಸ ಮಾಡಿದಿರಿ. ಇದಕ್ಕಿಂತಲೂ ಹೆಚ್ಚೆಂದು ಸಮಾಜ ಸೇವೆ ಯಾವುದೂ ಇರೋದಲ್ಲ. ಯಾವ ಸಂದರ್ಭದಲ್ಲಿ ಜನ ಸಂಕಷ್ಟದಲ್ಲಿರ್ತಾರ,
ಯಾವ ಸಂದರ್ಭದಲ್ಲಿ ಜನ ಅನ್ನ ನೀರಿಗಾಗಿ ಸಂಕಷ್ಟ ಪಡ್ತಾ ಇರ್ತಾರ, ಅಂಥ ಸಂದರ್ಭದಲ್ಲಿ ನೀವು ಮಾಡಿರ್ತಕ್ಕಂಥದ್ದು ನಿಜವಾಗೂ ಭಗವಂತನ ಸೇವೆ. ಇವತ್ತೇನು ಮಹಾಶಿವರಾತ್ರಿ ಅದ, ಈ ಕಾರ್ಯಕ್ರಮಗಳನ್ನ ಆಚರಣೆ ಮಾಡೋದರ ಮೂಲಕ ತಾವೇನು ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದ್ದೀರಿ. ತಾವು ಮಾಡಿರ್ತಕ್ಕಂಥ ಸೇವೆಯನ್ನು ಇವತ್ತು ನಾವು ನೆನಪಿಸ್ಕೊಳ್ತಕ್ಕಂಥ ಅವಕಾಶವನ್ನು ಒದಗಿಸಿಕೊಟ್ಟಿದ್ರಿ. ಇದಕ್ಕಿಂತಲೂ ಸೇವೆ ಮತ್ತೊಂದಿಲ್ಲ. ಇದೇ ನಿಜವಾದ ಭಗವಂತನ ಸೇವೆ, ಇದೇ ಶಿವನ ಸೇವೆ. ಅದಕ್ಕಾಗಿ ನಾನು ತಮ್ಮನ್ನು ಎಷ್ಟು ಕೊಂಡಾಡಿದರೂ ಕಡಿಮೆ. ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಭಾಳ ವಿಶಿಷ್ಟವಾದಂಥದ್ದು ಮಾಡಿದರೆ ಶಿವನ ಬಿಟ್ಟಿ ಕಾರ್ಯಕ್ರಮ ಅಂಥೇಳಿ ಶವ ಸಂಸ್ಕಾರ ಮಾಡ್ತಕ್ಕಂಥವ್ರಿಗೆ ಸಮಾಜದಲ್ಲಿ ಕಡೆ ಮನುಷ್ಯನಿಗೆ ಕರೆದು ಇವತ್ತು ಸನ್ಮಾನ ಮಾಡಿ ಮಹಾಶಿವರಾತ್ರಿ ದಿವಸ ಅವ್ರನ್ನ ಸನ್ಮಾನಿಸಿರ್ತಕ್ಕಂಥದ್ದು ಅತ್ಯಂತ ಸ್ತುತ್ಯವಾದಂಥ ಕೆಲಸ. ಇಂಥ ಕೆಲಸ ಕಾರ್ಯಗಳು ನಿಮ್ಮ ಜ್ಞಾಪಂ ಫೌಂಡೇಶನ್ ವತಿಯಿಂದ ನಿರಂತರವಾಗಿ ನಡೀಲಿ. ಭಗವಂತ ನಿಮಗೆ ಇನ್ನೂ ಹೆಚ್ಚಿನ ಅವಕಾಶವನ್ನು ಕೊಡಲಿ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಏನೂ ಮಾಡೋದಿಲ್ಲ. ಜಯಶಿವರವರಾಗಲಿ, ಫೌಂಡೇಶನ್ ಸದಸ್ಯರಾಗಲಿ ಹೆಚ್ಚು ಶ್ರೀಮಂತರಾಗಲಿ ಅಂತೇಳಿ ನಾನು ಕೇಳೋದಿಲ್ಲ. ಇನ್ನೂ ಹೆಚ್ಚು ಜನರ ಸೇವೆಯನ್ನು ಮಾಡಿ ಭಗವಂತನ ಪ್ರೀತಿಗೆ ಪಾತ್ರರಾಗಲಿ ಅಂಥೇಳಿ ಇವತ್ತು ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ತಾವು ಮಾಡಿರ್ತಕ್ಕಂಥ ಕೆಲಸ ಎಷ್ಟು ಕೊಂಡಾಡಿದರೂ ಕಡಿಮೆ. ಮತ್ತೆ ಅವಕಾಶ ಬಂದಾಗ ನಾನು ಬಂದು ಮಾತಾಡ್ತೇನೆ. ಅದರ ಜೊತೆಯಲ್ಲಿ ಇವತ್ತು ಕ್ರೀಡಾ ಚಟುವಟಿಕೆಗಳಿಗೂ ಕೂಡ ತಾವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೀರಿ. ಸ್ಟೇಡಿಯಂ ಮಾಡ್ತಕ್ಕಂಥದ್ದು, ಸ್ವಿಮ್ಮಿಂಗ್ ಪೂಲ್ ಮಾಡ್ತಕ್ಕಂಥದ್ದು, ಇಂಡೋರ್ ಗೇಮ್ಸಿಗೆ ಅವಕಾಶ ಮಾಡಿರ್ತಕ್ಕಂಥದ್ದು, ಸಾಕಷ್ಟು ಜನಪರವಾದಂಥ ಕಳಕಳಿ ಕಾಳಜಿಯಿಂದ ತಾವು ಕೆಲಸ ಮಾಡಿದಿರಿ. ನಿಮಗೆ ಧನ್ಯವಾದ. ನಿಮ್ಮ ಜೀವನದಲ್ಲಿ ನೀವು 1000 ಕೋಟಿ ಗಳಿಸಿಟ್ರೂ ಅದು ಉಪಯೋಗ ಆಗೋದಿಲ್ಲ. ಇದೇನು ಮಾಡಿದಿರಿ ಸಮಾಜಕ್ಕೆ, ಇದೇ ನಿಜವಾಗಿ ಭಗವಂತನ ಸೇವೆ. ಅದಕ್ಕೆ ಕಾಯಕ ದಾಸೋಹ ಅಂತ ಹೇಳ್ತಾರೆ. ಕಾಯಕದಿಂದ ಬಂದಂಥ ಹಣವನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡಿಕೊಂಡು ಉಳಿದದ್ದನ್ನು ಸಮಾಜಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದು ಇದೇನು ದಾಸೋಹದ ಕೆಲಸ ಅದ. ಭಾಳ ಸ್ತುತ್ಯವಾದಂಥ ಕೆಲಸ ಮಾಡಿದ್ರಿ. ಭಗವಂತ ನಿಮಗೆ ಒಳ್ಳೆಯದಾಗಲಿ, ನಿಮಗೆ ಒಳ್ಳೇದು ಮಾಡಲಿ ಅಂತ ನಿಮ್ಮೆಲ್ಲರಿಗೂ, ಈ ಫೌಂಡೇಶನ್ ಎಲ್ಲ ಸದಸ್ಯರಿಗೂ, ಎಷ್ಟು ಜನ ಅದಿರಿ ಗೊತ್ತಿಲ್ಲ ನನಗೆ, ಅವ್ರದ್ದು ಎಲ್ಲರದ್ದು ಹೆಸರು ಗೊತ್ತಿಲ್ಲ. ಅದಕ್ಕಾಗಿ ಟೋಟಲ್ಲಾಗಿ ಫೌಂಡೇಶನ್ ಸದಸ್ಯರಿಗೆ ಒಳ್ಳೆಯದಾಗಲಿ ಅಂತ ಇವತ್ತು ಮಹಾಶಿವರಾತ್ರಿ ದಿವಸ ಶಿವನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.